ಫ್ರೀಡಂ ಪಾರ್ಕ್ ಅಲ್ಲಿ ಉಪವಾಸ ಕೂತವನು ಕುಮಾರಸ್ವಾಮಿ ಆ ಬುಕ್ ಏನ್ ರಿಲೀಸ್ ಮಾಡಿದ್ರು ಅದರ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಉಪವಾಸ ಕೂತ್ಕೊಂಡು ಡಿಮ್ಯಾಂಡ್ ಮಾಡಿದಂತಾನೆ ಯಾವನಾದರೂ ಇವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಬ್ಬ ರಾಜಕಾರಣಿ ಇದ್ರೆ ಅದು ಕುಮಾರಸ್ವಾಮಿ, ಅದು ದೇವೇಗೌಡರ ಮಗ. ಉಪವಾಸ ಕೂತೆ ಮಾಡ್ರಪ್ಪ ತನಿಖೆ, ಅದು ಏನು ಮಾಡ್ತೀರಿ ಅಂತೇಳಿ, ಯಾವ ಆಸ್ತಿ ಮಾಡಿ ಅಂತ, ಕಾಡು ಮನೆ ಎಸ್ಟೇಟ್ ಅಂತೆ, ಎಂತ ಲೀಲಾ ಕೆಂಪನ್ಸ್ಗೆ ಹೋಟ್ಲಂತೆ. ಪಾಪ ನನಗೆ ಯಾವನೋ ಫೋನ್ ಮಾಡ್ತಾನೆ ಒಂದ್ಸಲ, ರಾತ್ರಿ 12 ಗಂಟೆಲಿ ಮಲಗಿದ್ದೇನೆ, ಆ ಲೀಲಾ ಕೆಂಪನ್ಸ್ಗೆ ಹೋಟ್ಲ ಹತ್ರ ಅದೇನೋ ಸಾರ್ವೆ ಮರ ಏನೋ ಬಿದ್ದು ಯಾವನೋ ಸತ್ತೋಗಿದ್ದ. ಏನ್ರಿ ಮನೇಲಿ ಆರಾಮಾಗಿ ಸುಖ ಸುಪ್ಪಲ್ಲಿ ಮಲಗಿದಿರೇನ್ರಿ, ಇಲ್ಲಿ ಹೆಣ ಬಿದ್ದಾವಿಲ್ಲಿ ಅಂತೇಳಿ. ನನಗೆ ಯಾಕಪ್ಪ ಮಾಡ್ತೀಯ, ನಾನೇನು ಮಾಡ್ಲಪ್ಪ ಅಂದರೆ, ಏನ್ರಿ ಹಿಂಗೆ ಮಾತಾಡ್ತೀರಿ, ನಿಮ್ದಲ್ವೇನ್ರಿ ಹೋಟ್ಲು ಅಂತ. ಯಾವನಪ್ಪ ಹೇಳ್ದ ನನ್ನ ಹೋಟ್ಲು ಅಂತ. ಅದು ಹೇಳಿದ್ರು ಲೀಲಾ ಕೆಂಪನ್ಸ್ಗೇನೋ ದೇವೇಗೌಡರದು ಅಂದರು, ಕಾಡು ಮನೆ ಎಸ್ಟೇಟು ದೇವೇಗೌಡರದು. ಪಾಪ ಕಿಂಗ್ ಆಫ್ ಕರಪ್ಷನ್ ಅಂತ ಬುಕ್ ಬರ್ಸಿದ್ರು. ಪಾಪ ನೆನ್ನೆ ಜ್ಞಾಪಕ ಮಾಡ್ಕೊಂಡ್ರು ಹೋದ್ವಾರ ನಮ್ಮ ಉಪಮುಖ್ಯಮಂತ್ರಿಗಳು ಕಿಂಗ್ ಆಫ್ ಕರಪ್ಷನ್ ಬಗ್ಗೆ ಬರೆಸಿದ್ರು. ಒಂದು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಯಾವ್ಯಾವ ರೀತಿ ಈ ರಾಜ್ಯದಲ್ಲಿ ನಡ್ಕೊಂಡಿದ್ದೀರಿ ಅನ್ನೋದು ಗೊತ್ತಿದೆ. ಇರ್ಲಿ ಅವೆಲ್ಲ ಇರ್ಲಿ, ಇರಿ ಒಂದು ನಿಮಿಷ. ಈಗ ಏನೋ ಹೇಳ್ತಾ ಇದ್ದೀರಲ್ಲ, ಈಗ ಒಂದು ನಿಮಿಷ ಇವೆಂತವೋ ಇದೆಯಲ್ಲ, ಇಲ್ಲಿ ಇದೆಂತ ನೋಡಿ, ಇಲ್ಲಿ ಏನು ಜಾಹೀರಾತೋ ಇದು, ಏನಿದು? ನಾನಿಲ್ಲ, ನನ್ನ ಜೀವನದಲ್ಲಿ ಕೊಡ್ಲಿಲ್ಲ ಈ ತರ, ಬರೋದು ಇಲ್ಲ ನಮಗೆ. ನಾನು ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಈ ದುಸ್ಥಿತಿ ಬರಬಾರ್ದಾಗಿತ್ತು, ನಿಮಗೆ ಸಿದ್ದರಾಮಯ್ಯನವರೇ ಬರಬಾರದಾಗಿತ್ತು ನಿಮಗೆ. ಫ್ರೀಡಂ ಪಾರ್ಕ್ ಅಲ್ಲಿ ಉಪವಾಸ ಕೂತವನು ಕುಮಾರಸ್ವಾಮಿ ಆ ಬುಕ್ ಏನ್ ರಿಲೀಸ್ ಮಾಡಿದ್ರು ಅದರ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಉಪವಾಸ ಕೂತ್ಕೊಂಡು ಡಿಮ್ಯಾಂಡ್ ಮಾಡಿದಂತಾನೆ ಯಾವನಾದರೂ ಇವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಬ್ಬ ರಾಜಕಾರಣಿ ಇದ್ರೆ ಅದು ಕುಮಾರಸ್ವಾಮಿ, ಅದು ದೇವೇಗೌಡರ ಮಗ. ಉಪವಾಸ ಕೂತೆ ಮಾಡ್ರಪ್ಪ ತನಿಖೆ, ಅದು ಏನು ಮಾಡ್ತೀರಿ ಅಂತೇಳಿ, ಯಾವ ಆಸ್ತಿ ಮಾಡಿ ಅಂತ, ಕಾಡು ಮನೆ ಎಸ್ಟೇಟ್ ಅಂತೆ, ಎಂತ ಲೀಲಾ ಕೆಂಪನ್ಸ್ಗೆ ಹೋಟ್ಲಂತೆ. ಪಾಪ ನನಗೆ ಯಾವನೋ ಫೋನ್ ಮಾಡ್ತಾನೆ ಒಂದ್ಸಲ, ರಾತ್ರಿ 12 ಗಂಟೆಲಿ ಮಲಗಿದ್ದೇನೆ, ಆ ಲೀಲಾ ಕೆಂಪನ್ಸ್ಗೆ ಹೋಟ್ಲ ಹತ್ರ ಅದೇನೋ ಸಾರ್ವೆ ಮರ ಏನೋ ಬಿದ್ದು ಯಾವನೋ ಸತ್ತೋಗಿದ್ದ. ಏನ್ರಿ ಮನೇಲಿ ಆರಾಮಾಗಿ ಸುಖ ಸುಪ್ಪಲ್ಲಿ ಮಲಗಿದಿರೇನ್ರಿ, ಇಲ್ಲಿ ಹೆಣ ಬಿದ್ದಾವಿಲ್ಲಿ ಅಂತೇಳಿ. ನನಗೆ ಯಾಕಪ್ಪ ಮಾಡ್ತೀಯ, ನಾನೇನು ಮಾಡ್ಲಪ್ಪ ಅಂದರೆ, ಏನ್ರಿ ಹಿಂಗೆ ಮಾತಾಡ್ತೀರಿ, ನಿಮ್ದಲ್ವೇನ್ರಿ ಹೋಟ್ಲು ಅಂತ. ಯಾವನಪ್ಪ ಹೇಳ್ದ ನನ್ನ ಹೋಟ್ಲು ಅಂತ. ಅದು ಹೇಳಿದ್ರು ಲೀಲಾ ಕೆಂಪನ್ಸ್ಗೇನೋ ದೇವೇಗೌಡರದು ಅಂದರು, ಕಾಡು ಮನೆ ಎಸ್ಟೇಟು ದೇವೇಗೌಡರದು. ಪಾಪ ಕಿಂಗ್ ಆಫ್ ಕರಪ್ಷನ್ ಅಂತ ಬುಕ್ ಬರ್ಸಿದ್ರು. ಪಾಪ ನೆನ್ನೆ ಜ್ಞಾಪಕ ಮಾಡ್ಕೊಂಡ್ರು ಹೋದ್ವಾರ ನಮ್ಮ ಉಪಮುಖ್ಯಮಂತ್ರಿಗಳು ಕಿಂಗ್ ಆಫ್ ಕರಪ್ಷನ್ ಬಗ್ಗೆ ಬರೆಸಿದ್ರು. ಒಂದು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಯಾವ್ಯಾವ ರೀತಿ ಈ ರಾಜ್ಯದಲ್ಲಿ ನಡ್ಕೊಂಡಿದ್ದೀರಿ ಅನ್ನೋದು ಗೊತ್ತಿದೆ. ಇರ್ಲಿ ಅವೆಲ್ಲ ಇರ್ಲಿ, ಇರಿ ಒಂದು ನಿಮಿಷ. ಈಗ ಏನೋ ಹೇಳ್ತಾ ಇದ್ದೀರಲ್ಲ, ಈಗ ಒಂದು ನಿಮಿಷ ಇವೆಂತವೋ ಇದೆಯಲ್ಲ, ಇಲ್ಲಿ ಇದೆಂತ ನೋಡಿ, ಇಲ್ಲಿ ಏನು ಜಾಹೀರಾತೋ ಇದು, ಏನಿದು? ನಾನಿಲ್ಲ, ನನ್ನ ಜೀವನದಲ್ಲಿ ಕೊಡ್ಲಿಲ್ಲ ಈ ತರ, ಬರೋದು ಇಲ್ಲ ನಮಗೆ. ನಾನು ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಈ ದುಸ್ಥಿತಿ ಬರಬಾರ್ದಾಗಿತ್ತು, ನಿಮಗೆ ಸಿದ್ದರಾಮಯ್ಯನವರೇ ಬರಬಾರದಾಗಿತ್ತು ನಿಮಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.